ನೆನೆಸಕ್ಕೆ ಬಾರದ ವಿಷಯವನ್ನು ನೆನಪಿಸಿಕೊಂಡು ಅವಳ ಮನಸ್ಸು ಬದಲಾಯಿಸ್ತನು. ಅದು ನೀನು ಹುಚ್ಚುತನ. ನನ್ ಕಣಿದ್ರಿಗೇನೆ ನನ್ನ ಕೈ ಹಿಡಿದ ಗಂಡನ ಮೇಲೆ ಕೈ ಮಾಡ್ತೀಯ? ಮನೆ ಬಿಟ್ಟು ಹೊರಟೋಗ. ತಂಗಿ, ನನ್ನ ತಂಗಿ ಕೊಟ್ಟ ಕಾಣಿಕೆ ಹುಚ್ಚು ಬಾಯ್. ಇನ್ನೊಂದ್ಸಲ ನನ್ನ ತಂಗಿ ಅಂತ ಕರಿಬೇಡ. ಆ ಯೋಗ್ಯತೆಯನ್ನ ನಿನ್ ಕಳ್ಕೊಂಡಿದೀಯ. ನಿನ್ನಂತವನ್ಗೆ ಅಣ್ಣ ಅಂತ ಕರೆದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಹೋಗೋ, ಮನೆ ಬಿಟ್ಟು ಹೊರಟು ಹೋಗ ಇಲ್ಲಿಂದ. ಯಪ್ಪ ಧನ್ಯಾರ, ಸಿಂಚನ ಅಮ್ಮವ್ರ ಹೇಳಿದಂಗ ಈ ಪೀಡೆನ ದೌಡ್ ಮಾಡ ಹೊರಗೆ ಹಾಕಿ ಬಿಡ್ರಿ. ನನ್ನ ತಮ್ಮ ಹುಲಿಯ ಬಂದರೆ ಹರಿವು ತಿನ್ನುತ್ತಾನೆ ನಿನ್ನ ಈ ಹೊಲಸ ದೇಹವನ್ನು. ಹರಿದು ತಿನ್ನುತ್ತಾನೆ. ಲೇ ಮಗನೇ, ಮನೆ ಮಾಲೀಕರು ಅಪ್ಪನೇ ಆದ ನಂತರ ಹೊರಟು ಹೋಗುವ ಈ ಮನೆಯಿಂದ. ತಂದೆ ಮಾರುತೇಶ್ವರ, ಅಯ್ಯೋ ತಮ್ಮ ಹುಲಿಯ, ಲೇ ಕತ್ತೆ ಬರುವ, ಆ ಕುಣ್ಣಿಯ ಹೆಸರು ಎತ್ತಬೇಡ ಈ ಅರಮನೆಯಲ್ಲಿ. ಬೀದಿ ನಾಯಿಯಂತೆ ಹರಿದು ಸಾಯಿಸಿ ಬಿಡುತ್ತೇನೆ ಮಗನೇ ಅವನಿಗೆ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮುನ್ನ ನಿನಗೊಂದು ಮಾತು ಹೇಳುತ್ತೇನೆ. ಮೋಸ ವಂಚನೆಯಿಂದ ಬಡಬಗ್ಗರನ್ನು ಬಡಕೊಂಡು ತಿನ್ನು ಈ ರಾಕ್ಷಸ ಬುದ್ಧಿಯನ್ನು ಬಿಟ್ಟರೆ ಒಳ್ಳೆಯದು. ಎಲ್ಲವಾದರೆ ಹುಚ್ಚಾತ ರೌಡಿಗಳ ಮೆಂಡ, ದುಷ್ಟರ ಸವಾರಿ ನನ್ನ ತಮ್ಮ ಹುಲಿಯನಿಂದಲೇ ನನ್ನ ಅಂತಸ್ತಿಕೆಗೆ ಸಮಾಪ್ತಿ ಮಾಡುತ್ತೇನೆ. ತಂಗಮ್ಮ, ನೀನಾದರೂ ಈ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಮ್ಮ. ನಾನಿನ್ನು ಹೋಗಿ ಬರುತ್ತೇನಮ್ಮ, ನಾನಿನ್ನು ಹೋಗಿ ಲೇ ನಿಲ್ಲ. ಲೇ ಮಗನೇ, ನಿನ್ನ ಮೈ ಮೇಲೆ ಇರುವ ಒಡವೆ ಆವರಣ ವಸ್ತುಗಳೆಲ್ಲ ಈ ಮನೆಗೆ ಸೇರಬೇಕಾಗಿತ್ತು. ಅದು ನನಗೆ ಸೇರಬೇಕಾಗಿತ್ತು. ಸುಮ್ಮನೆ ಕಳಚಿ ಹೋಗೋ ಈ ಮನೆಯಿಂದ. ಅಷ್ಟು ಅಲ್ಲದೆ ನಾನೇ ಸೂರಾಡಿ ಸೂರನೆಂದು ರೈತ ಸಂಘದ ಮುಖಂಡನೆಂದು ಆ ಹಸಿರು ಟಾವೆಲು ಹಾರಿಸಿ ಈ ರೈತರಿಗೆ ಹುಚ್ಚು ಹಿಡಿಸಿದಲ್ಲ ಮಗನೇ. ಆ ಹಸಿರು ಟಾವೆಲು ನನ್ನ ಪಾದಕ್ಕೆ ಅರ್ಪಣೆ ಆಗಲೇಬೇಕು. ಕ್ರೂರ ರಾಕ್ಷಸ ವಿಧಿಯೇ, ಕ್ರೂರ ರಾಕ್ಷಸ ವಿಧಿಯೇ, ನನಗೆ ಎಂಥ ಪರಿಸ್ಥಿತಿಯನ್ನು ತಂದು ಒಡ್ಡಿದೆಯೋ. ಪ್ರಗತಿಪರ ರೈತರ ಮನೆ ಮಾನ ಪ್ರಾಣ ಎಲ್ಲಿಗೆ ತಂದೆಯೋ ತಂದೆ, ಎಲ್ಲಿಗೆ ತಂದೆ? ಈ ಹಸಿರು ಟಾವೆಲು, ರೈತರ ಸುಖ ಸಂತೋಷಕ್ಕಾಗಿ ಇರುವ ಈ ಹಸಿರು ಟಾವೆಲ್ ಇಂಥ ಕ್ರೂರಿ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕೆ? ನೀನೇ ಹೇಳು ದೇವಾ, ನೀನೇ ಹೇಳು. ಇರಲಿ, ನನ್ನ ತಂಗಿ ಸುಖ ಸಂತೋಷದಿಂದ ಬಾಳಬೇಕಾದರೆ ನಾನು ಇವನು
ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮನುಕುಲದ ಉಸಿರು. ಇದನ್ನು ರೈತರ ಉದ್ಧಾರಕ್ಕಾಗಿ ಬಳಸಬೇಕು ಹೊರತು ಅನ್ಯ ಮಾರ್ಗಕ್ಕೆ ಬಳಸಿದರೆ ನಾನು ಈ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಎದ್ದು ಬಂದು ನನ್ನ ಎದೆಗೆ ಒಡೆಯುತ್ತೇನೆ. ಹುಚ್ಚ ಮೊದಲು ಬಿಚ್ಚಿ ಕೊಡಲೇ ನಿನ್ನ ಮೈ ಮೇಲೆ ಅಂತ ಅರಿವೆಯನ್ನು. ಯಾರೆಲ್ಲಿ ಈ ತರಹ ಬರೆದೋರು ಹಣೆ ಬರಹ ನೀ ಮೆಟ್ಟಿದ ಮಣ್ಣ ಮರೆತಿರುವೆ ಎಲ್ಲಿಗೆ ಅಂತ ಹೊರಟಿರುವೆ ಕೋಟಿ ಕೊಪ್ಪರಿಗೆ ಗಳಿಸಿದರು ಜನರಿಗಾಗಿ ನೀ ತ್ಯಜಿಸಿರುವೆ ತ್ಯಾಗದ ಅರಮನೆಯ ಓಡೆಯ ಹೇಗಯ್ಯ ಸಿಡಿಲಿನ ಒಳಗಿಟ್ಟೆ ಗುಂಡಿಗೆಯ ಕಾಯುವ ಮಹಾರಾಜ ಗುಣದಲ್ಲಿ ಗುರು ನೀನು ಕಾವ್ಯ ಮೊರೆ ಹೋದೆ ನ್ಯಾಯವೇ ಹೇಳಿನ್ನು ಕಾಯುವ ಮಹಾರಾಜ ಗುಣದಲ್ಲಿ ಗುರು ನೀನು ಕಾವ್ಯ ಮೊರೆ ಹೋದೆ ನ್ಯಾಯವೇ ಹೇಳಿನ್ನು ಬೇರೆ ಬದುಕನ್ನ ನೀನೇ ಹುಡುಕಿದರೆ ನಮಗಿಲ್ಲಿ ಯಾರು ಹಂಗಮ್ಮ, ನಾನಿಲ್ಲಿ ಹೋಗಿ ಬರುತ್ತೇನಮ್ಮ, ಹೋಗಿ ಬರುತ್ತೇನೆ. ನೀನು ಚೆನ್ನಾಗಿ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಮ್ಮ, ಸುಖ ಸಂತೋಷದಿಂದ. ಚಾರ್ಲಿ, ಲೇ ಚಾರ್ಲಿ, ಹೇಳ್ರಿ ದನ್ಯಾರ ಅಟ್ಯಾಕ್ ಒದರಾತಿರಿ. ಲೇ ಮಗನೇ, ಅವನು ಹಿಂದೆ ಹೋಗೋವನು ಏನು ಮಾಡ್ತಾನೋ ಏನು ಇಲ್ಲ. ಯಾಕಂದ್ರೆ ಮುಂದೆ ನಮಗೆ ಇದು ಕಟ್ಟಿಟ್ಟ ಬುತ್ತಿ ಅಪಾಯಕಾರಕ. ನನಗ ಗೊತ್ತೈತ್ರಿ ದನ್ಯಾರ. ಈಗ ಅದನ್ನ ಕಾಳಜಿ ಬಿಡ್ರಿ. ಹೇಗೋ ಈಗ ನಮ್ ಬಂಧು ನನ್ನ ಮ್ಯಾಲ ಊರ ಕುಲ್ಲನ ತಿರ್ಗಾಡತ್ತಾರ. 10 ಹುಡುಗರ್ನ ಹಚ್ಚಿ ಬಿಡ್ತಾನ್ರಿ. ಅವ್ರ ಪಗಾರ ಕೊಡ್ಬೇಕಾಗ್ತದ್ರಿ ಗೌಡ್ರ ಮಾತ್ರ. ಪಗಾರ ಕೊಟ್ಟ ಬಳಕ ಎಲ್ಲಾರು ಕೈಯ ಮೊಬೈಲ್ ಕೊಂಡು ಕೊಟ್ಟ ಅವ್ ಎಲ್ಲಿ ಹೋಗ್ತಾನ ನೋಡ್ರಿ. ಕಕಮರ್ಗಿ ಇಸ್ತ್ರಿ ಹೊಡ್ಯಾಕ ಹೋದ್ರು ಅಲ್ಲಿ 10 ಗಾಡಿ ಹೋಗೋರೆ ಬೇನತ್ತಿ. ಮತ್ತೆ ಈ ಕಡೆ ಹಳಜಾತಿ ಅದಿಲ್ಲ ಅವ್ನು ಹೊಲಕ್ ಹೋದ್ರು 10 ಗಾಡಿ ಹೋಗುವರಿ. ಎಲ್ಲಾ ವಿಡಿಯೋ ಮಾಡಿ ನಿಮಗ ವಾಟ್ಸಪ್ ಶೇರ್ ಮಾಡ್ತಾನೆ. ಬೆಟ್ಟ ಬಿಡ್ರಿ. ಖರೆ ಅವ್ರ ಪೇಮೆಂಟ್ ಮಾತ್ರ ಶನಿವಾರಕ್ಕೊಮ್ಮೆ ಕ್ಲಿಯರ್ ಮಾಡ್ರಿ ನೋಡು. ಲೇ ಚಾರ್ಲಿ ಮಗನೇ, ಪೇಮೆಂಟ್ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಮೇಜರ್ ಶೇರ್ ಕಳ್ಸ ಆಗಲ್ಲ. ಸಿಂಚನ, ಲೇ ಸಿಂಚನ, ಹೇಳಿ. ಇಷ್ಟು ದಿವಸ ನಾವು ಇಬ್ಬರು ಕಳ್ಳ ಪ್ರೇಮಿಗಳಾಗಿ ಲಾಡ್ಜ್ ರೆಸ್ಟೋರೆಂಟ್ ನಲ್ಲಿ ಕಾಲ ಕಳೆದಿವಿ. ಆದ್ರೆ ಇಂದು ನಿನ್ನ ಸ್ವಂತ ಮನೆಯಲ್ಲಿ ಇಬ್ಬರು ಹಾಯಾಗಿ ಮನತನಸು. ನನ್ನ ರಾಣಿ ಮನತನಸು. ಆಯ್ತು ರಾಜ, ಫ್ರೀ ಬೇಡ, ಇಬ್ರು ಹಾಡಿ ಕುಣಿಯೋಣ.